ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಅಂತೂ ಫುಲ್ ಸ್ಟಾಪ್ ಇಟ್ಟಂಗೆ ಕಾಣ್ತಾ ಇದೆ. ಅದರ ಬದಲಾಗಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿದೆಯಂತೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟರೆ ಡಿಕೆ ಶಿವಕುಮಾರ್ ಸುಮ್ಮನಾಗ್ಬಿಡ್ತಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಸಂಪುಟ ಪುನರ್ರಚನೆ ಆದ್ರೆ ಯಾರು ಇನ್ ಯಾರು ಔಟ್ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ರಾಹುಲ್ ಜೈಕಾರ. ಸೋಮವಾರ ಸಂಪುಟ ಪುನಾರಚನೆ ಪಟ್ಟಿ ಫೈನಲ್. 15 ರಿಂದ 17 ಸಚಿವರಿಗೆ ಗೇಟ್ ಪಾಸ್ ಭಾಗ್ಯ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಗೆದ್ದು ಬಿಗಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಅನುಮತಿ ನೀಡಿದ್ದು, ಇಬ್ಬರು ಚರ್ಚಿಸಿ ಪಟ್ಟಿ ತರುವಂತೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಸೂಚನೆ ನೀಡಿದ್ದಾರೆ. ಸೋಮವಾರ ಬರುವಂತೆ ರಾಹುಲ್ ಗಾಂಧಿ ತಿಳಿಸಿದ್ದು, ಎಲ್ಲೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಜಕಾರ ಎತ್ತಿಲ್ಲವಂತೆ. ಸಂಪುಟ ಪುನಾರಚನೆಯಿಂದಾಗಿ ಸಿದ್ದರಾಮಯ್ಯ ಕುರ್ಚಿ ಮತ್ತಷ್ಟು ಭದ್ರವಾಗಿದೆ. ಸೋಮವಾರದಂತೆ ಸಚಿವ ಸಂಪುಟ ಪುನಾರಚನೆಗೆ ಪಟ್ಟಿ ಫೈನಲ್ ಆದರೂ ಅಚ್ಚರಿಯೇನಿಲ್ಲ. ಅಲ್ಲದೆ 15 ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯಕ್ಕೆ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಪುನರ್ರಚನೆ ಆಗಬಹುದು ಎನ್ನಲಾಗ್ತಿದೆ. ಸಂಪುಟ ಸರ್ಕಸ್. ಹಾಲಿ ಸ್ಪೀಕರ್ ಯುಟಿ ಖಾದರ್ ಸಂಪುಟ ಸೇರಲಿದ್ದಾರೆ. ಅವರಿಗಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್ ಸ್ಥಾನ ತೆರವಾಗಬಹುದು. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಂಪುಟ ಸೇರಲಿದ್ದು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜುಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಕೂಡ ಇದೆ. ಜೇವರ್ಗಿ ಅಜಯ್ ಸಿಂಗ್ ಸಂಪುಟ ಸೇರುವ ಸಾಧ್ಯತೆ ಇದ್ದು, ಸಣ್ಣ ಕೈಗಾರಿಕೆ ಮಂತ್ರಿ ಶರಣಬಸಪ್ಪ ದರ್ಶನಾಪುರ್ ಸಂಪುಟದಿಂದ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಯವರು ಸಾಂಖ್ಯಿಕ ಮತ್ತು ಯೋಜನೆ ಸಚಿವ ಡಿ ಸುಧಾಕರ್ ಬದಲು ಸಂಪುಟ ಸೇರಬಹುದು. ಆಳಂದದ ಶಾಸಕ ಬಿಆರ್ ಪಾಟೀಲ್ರು ಸಂಪುಟ ಸೇರಬಹುದು. ಮೀನುಗಾರಿಕೆ ಮಂತ್ರಿ ಮಂಕಾಳ ವೈದ್ಯ ಸಂಪುಟದಿಂದ ಹೊರಬೀಳಬಹುದು. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಸಂಪುಟ ಸೇರಲು ಅವರ ತಂದೆ ಆಹಾರ ಮಂತ್ರಿ ಕೆಎಚ್ ಮುನಿಯಪ್ಪ ಮಂತ್ರಿಗಿರಿ ತ್ಯಾಗ ಮಾಡಬಹುದು. ಮಳವಳ್ಳಿ ನರೇಂದ್ರ ಸ್ವಾಮಿ ಸಂಪುಟ ಸೇರುವ ಸಾಧ್ಯತೆ ಇದ್ದು, ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಸಂಪುಟದಿಂದ ಹೊರಹೋಗುವ ನಿರೀಕ್ಷೆ ಕೂಡ ಇದೆ. ಶಿರಾದ ಟಿಬಿ ಜಯಚಂದ್ರ ಮಂತ್ರಿ ಆಗಬಹುದು, ಇಲ್ಲವೇ ಸ್ಪೀಕರ್ ಆಗಬಹುದು. ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಸಂಪುಟದಿಂದ ಹೊರಬೀಳಬಹುದು. ವಿಜಯನಗರದ ಎಂ ಕೃಷ್ಣಪ್ಪ ಸಂಪುಟ ಸೇರಿದ್ರೆ ಭೈರತಿ ಸುರೇಶ್ ಹೊರಹೋಗಬಹುದು. ಅಥಣಿಯ ಲಕ್ಷ್ಮಣ ಸವದಿ ಸಂಪುಟ ಸೇರಿದ್ರೆ ಆರ್ಬಿ ತಿಮ್ಮಾಪುರ್ಗೆ ಹೊತ್ತು ಬರುತ್ತೆ. ಖಾಲಿ ಇರುವಂತಹ 2 ಸ್ಥಾನಕ್ಕೆ ಮಧುಗಿರಿ ಶಾಸಕ ಉಚ್ಚಾಟಿತ ಸಚಿವ ಕೆಎನ್ ರಾಜಣ್ಣ, ಬಳ್ಳಾರಿಯ ಬಿ ನಾಗೇಂದ್ರ ಸಂಪುಟ ಸೇರಬಹುದು. ಸಿದ್ದು ದೆಹಲಿಗೆ ಹೋಗುವ ಮುನ್ನ ಲಾಭಿ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದರೆ, ಇನ್ನೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿಗಿರಿ ಸ್ಥಾನಕ್ಕಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ಇನ್ನು ಇದೇ ಅವಧಿಯಲ್ಲಿ ಸಿಎಂ ಆಗಬೇಕೆಂದು ಕನಸುಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆಸೆಗೆ ಹೈಕಮಾಂಡ್ ತಣ್ಣೀರು ಎರಚಿದಂತಾಗಿದೆ. 2028ರ ಮೇ ತಿಂಗಳವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿ ಇರ್ತಾರೆ ಎಂಬ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ತನ್ನ ತೀರ್ಮಾನದ ಮೂಲಕ ರವಾನಿಸಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಅಂತೂ ಫುಲ್ ಸ್ಟಾಪ್ ಇಟ್ಟಂಗೆ ಕಾಣ್ತಾ ಇದೆ. ಅದರ ಬದಲಾಗಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿದೆಯಂತೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟರೆ ಡಿಕೆ ಶಿವಕುಮಾರ್ ಸುಮ್ಮನಾಗ್ಬಿಡ್ತಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಸಂಪುಟ ಪುನರ್ರಚನೆ ಆದ್ರೆ ಯಾರು ಇನ್ ಯಾರು ಔಟ್ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ರಾಹುಲ್ ಜೈಕಾರ. ಸೋಮವಾರ ಸಂಪುಟ ಪುನಾರಚನೆ ಪಟ್ಟಿ ಫೈನಲ್. 15 ರಿಂದ 17 ಸಚಿವರಿಗೆ ಗೇಟ್ ಪಾಸ್ ಭಾಗ್ಯ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಗೆದ್ದು ಬಿಗಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಅನುಮತಿ ನೀಡಿದ್ದು, ಇಬ್ಬರು ಚರ್ಚಿಸಿ ಪಟ್ಟಿ ತರುವಂತೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಸೂಚನೆ ನೀಡಿದ್ದಾರೆ. ಸೋಮವಾರ ಬರುವಂತೆ ರಾಹುಲ್ ಗಾಂಧಿ ತಿಳಿಸಿದ್ದು,
ಎಲ್ಲೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಚಕಾರ ಎತ್ತಿಲ್ವಂತೆ. ಸಂಪುಟ ಪುನಾರಚನೆಯಿಂದಾಗಿ ಸಿದ್ದರಾಮಯ್ಯ ಕುರ್ಚಿ ಮತ್ತಷ್ಟು ಭದ್ರವಾಗಿದೆ. ಸೋಮವಾರದಂದೇ ಸಚಿವ ಸಂಪುಟ ಪುನಾರಚನೆಗೆ ಪಟ್ಟಿ ಫೈನಲ್ ಆದರೂ ಅಚ್ಚರಿಯೇನಿಲ್ಲ. ಅಲ್ಲದೆ 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯಕ್ಕೆ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಪುನಾರಚನೆ ಆಗಬಹುದು ಎನ್ನಲಾಗ್ತಿದೆ. ಸಂಪುಟ ಸರ್ಕಸ್. ಹಾಲಿ ಸ್ಪೀಕರ್ ಯುಟಿ ಖಾದರ್ ಸಂಪುಟ ಸೇರಲಿದ್ದಾರೆ. ಅವರಿಗಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್ ಸ್ಥಾನ ತೆರವಾಗಬಹುದು. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಂಪುಟ ಸೇರಲಿದ್ದು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜುಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಕೂಡ ಇದೆ. ಜೇವರ್ಗಿ ಅಜಯ್ ಸಿಂಗ್ ಸಂಪುಟ ಸೇರುವ ಸಾಧ್ಯತೆ ಇದ್ದು, ಸಣ್ಣ ಕೈಗಾರಿಕೆ ಮಂತ್ರಿ ಶರಣಬಸಪ್ಪ ದರ್ಶನಾಪುರ್ ಸಂಪುಟದಿಂದ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಯವರು ಸಾಂಖ್ಯಿಕ ಮತ್ತು ಯೋಜನೆ ಸಚಿವ ಡಿ ಸುಧಾಕರ್ ಬದಲು ಸಂಪುಟ ಸೇರಬಹುದು. ಆಳಂದದ ಶಾಸಕ ಬಿಆರ್ ಪಾಟೀಲ್ರು ಸಂಪುಟ ಸೇರಬಹುದು. ಮೀನುಗಾರಿಕೆ ಮಂತ್ರಿ ಮಂಕಾಳ ವೈದ್ಯ ಸಂಪುಟದಿಂದ ಹೊರಬೀಳಬಹುದು. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಸಂಪುಟ ಸೇರಲು ಅವರ ತಂದೆ ಆಹಾರ ಮಂತ್ರಿ ಕೆಎಚ್ ಮುನಿಯಪ್ಪ ಮಂತ್ರಿಗಿರಿ ತ್ಯಾಗ ಮಾಡಬಹುದು. ಮಳವಳ್ಳಿ ನರೇಂದ್ರ ಸ್ವಾಮಿ ಸಂಪುಟ ಸೇರುವ ಸಾಧ್ಯತೆ ಇದ್ದು, ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಸಂಪುಟದಿಂದ ಹೊರಹೋಗುವ ನಿರೀಕ್ಷೆ ಕೂಡ ಇದೆ. ಶಿರಾದ ಟಿಬಿ ಜಯಚಂದ್ರ ಮಂತ್ರಿ ಆಗಬಹುದು, ಇಲ್ಲವೇ ಸ್ಪೀಕರ್ ಆಗಬಹುದು. ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಸಂಪುಟದಿಂದ ಹೊರಬೀಳಬಹುದು. ವಿಜಯನಗರದ ಎಂ ಕೃಷ್ಣಪ್ಪ ಸಂಪುಟ ಸೇರಿದ್ರೆ ಭೈರತಿ ಸುರೇಶ್ ಹೊರಹೋಗಬಹುದು. ಅಥಣಿಯ ಲಕ್ಷ್ಮಣ ಸವದಿ ಸಂಪುಟ ಸೇರಿದ್ರೆ ಆರ್ಬಿ ತಿಮ್ಮಾಪುರ್ಗೆ ಹೊತ್ತು ಬರುತ್ತೆ. ಖಾಲಿ ಇರುವಂತಹ 2 ಸ್ಥಾನಕ್ಕೆ ಮಧುಗಿರಿ ಶಾಸಕ ಉಚ್ಚಾಟಿತ ಸಚಿವ ಕೆಎನ್ ರಾಜಣ್ಣ, ಬಳ್ಳಾರಿಯ ಬಿ ನಾಗೇಂದ್ರ ಸಂಪುಟ ಸೇರಬಹುದು. ಸಿದ್ದು ದೆಹಲಿಗೆ ಹೋಗುವ ಮುನ್ನ ಲಾಭಿ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದರೆ, ಇನ್ನೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿಗಿರಿ ಸ್ಥಾನಕ್ಕಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ಇನ್ನು ಇದೇ ಅವಧಿಯಲ್ಲಿ ಸಿಎಂ ಆಗಬೇಕೆಂದು ಕನಸುಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆಸೆಗೆ ಹೈಕಮಾಂಡ್ ತಣ್ಣೀರು ಎರಚಿದಂತಾಗಿದೆ. 2028ರ ಮೇ ತಿಂಗಳವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿ ಇರ್ತಾರೆ ಎಂಬ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ತನ್ನ ತೀರ್ಮಾನದ ಮೂಲಕ ರವಾನಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಅಂತೂ ಫುಲ್ ಸ್ಟಾಪ್ ಇಟ್ಟಂಗೆ ಕಾಣ್ತಾ ಇದೆ. ಅದರ ಬದಲಾಗಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿದೆಯಂತೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟರೆ ಡಿಕೆ ಶಿವಕುಮಾರ್ ಸುಮ್ಮನಾಗ್ಬಿಡ್ತಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಸಂಪುಟ ಪುನರ್ರಚನೆ ಆದ್ರೆ ಯಾರು ಇನ್ ಯಾರು ಔಟ್ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ರಾಹುಲ್ ಜೈಕಾರ. ಸೋಮವಾರ ಸಂಪುಟ ಪುನಾರಚನೆ ಪಟ್ಟಿ ಫೈನಲ್. 15ರಿಂದ 17 ಸಚಿವರಿಗೆ ಗೇಟ್ ಪಾಸ್ ಭಾಗ್ಯ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಎದ್ದು ಬಿದ್ದಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಅನುಮತಿ ನೀಡಿದ್ದು, ಇಬ್ಬರು ಚರ್ಚಿಸಿ ಪಟ್ಟಿ ತರುವಂತೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಸೂಚನೆ ನೀಡಿದ್ದಾರೆ. ಸೋಮವಾರ ಬರುವಂತೆ ರಾಹುಲ್ ಗಾಂಧಿ ತಿಳಿಸಿದ್ದು, ಎಲ್ಲೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಚಕಾರ ಎತ್ತಿಲ್ವಂತೆ. ಸಂಪುಟ ಪುನಾರಚನೆಯಿಂದಾಗಿ ಸಿದ್ದರಾಮಯ್ಯ ಕುರ್ಚಿ ಮತ್ತಷ್ಟು ಭದ್ರವಾಗಿದೆ. ಸೋಮವಾರದಂದೇ ಸಚಿವ ಸಂಪುಟ ಪುನಾರಚನೆಗೆ ಪಟ್ಟಿ ಫೈನಲ್ ಆದರೂ ಅಚ್ಚರಿಯೇನಿಲ್ಲ. ಅಲ್ಲದೆ 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯಕ್ಕೆ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಪುನಾರಚನೆ ಆಗಬಹುದು ಎನ್ನಲಾಗ್ತಿದೆ. ಸಂಪುಟ ಸರ್ಕಸ್. ಹಾಲಿ ಸ್ಪೀಕರ್ ಯುಟಿ ಖಾದರ್ ಸಂಪುಟ ಸೇರಲಿದ್ದಾರೆ. ಅವರಿಗಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್ ಸ್ಥಾನ ತೆರವಾಗಬಹುದು. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಂಪುಟ ಸೇರಲಿದ್ದು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜುಗೆ ಗೇಟ್ ಪಾಸ್ ಕೊಡುವ ನಿರೀಕ್ಷೆ ಕೂಡ ಇದೆ. ಜೇವರ್ಗಿ ಅಜಯ್ ಸಿಂಗ್ ಸಂಪುಟ ಸೇರುವ ಸಾಧ್ಯತೆ ಇದ್ದು, ಸಣ್ಣ ಕೈಗಾರಿಕೆ ಮಂತ್ರಿ ಶರಣಬಸಪ್ಪ ದರ್ಶನಾಪುರ್ ಸಂಪುಟದಿಂದ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಯವರು ಸಾಂಖ್ಯಿಕ ಮತ್ತು ಯೋಜನೆ ಸಚಿವ ಡಿ ಸುಧಾಕರ್ ಬದಲು ಸಂಪುಟ ಸೇರಬಹುದು. ಆಳಂದದ ಶಾಸಕ ಬಿಆರ್ ಪಾಟೀಲ್ರು ಸಂಪುಟ ಸೇರಬಹುದು. ಮೀನುಗಾರಿಕೆ ಮಂತ್ರಿ ಮಂಕಾಳ ವೈದ್ಯ ಸಂಪುಟದಿಂದ ಹೊರಬೀಳಬಹುದು.
ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಸಂಪುಟ ಸೇರಲು ಅವರ ತಂದೆ ಆಹಾರ ಮಂತ್ರಿ ಕೆಎಚ್ ಮುನಿಯಪ್ಪ ಮಂತ್ರಿಗಿರಿ ತ್ಯಾಗ ಮಾಡಬಹುದು. ಮಳವಳ್ಳಿ ನರೇಂದ್ರ ಸ್ವಾಮಿ ಸಂಪುಟ ಸೇರುವ ಸಾಧ್ಯತೆ ಇದ್ದು, ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಸಂಪುಟದಿಂದ ಹೊರಹೋಗುವ ನಿರೀಕ್ಷೆ ಕೂಡ ಇದೆ. ಶಿರಾದ ಟಿಬಿ ಜಯಚಂದ್ರ ಮಂತ್ರಿ ಆಗಬಹುದು, ಇಲ್ಲವೇ ಸ್ಪೀಕರ್ ಆಗಬಹುದು. ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಸಂಪುಟದಿಂದ ಹೊರಬೀಳಬಹುದು. ವಿಜಯನಗರದ ಎಂ ಕೃಷ್ಣಪ್ಪ ಸಂಪುಟ ಸೇರಿದ್ರೆ ಭೈರತಿ ಸುರೇಶ್ ಹೊರಹೋಗಬಹುದು. ಅಥಣಿಯ ಲಕ್ಷ್ಮಣ ಸವದಿ ಸಂಪುಟ ಸೇರಿದ್ರೆ ಆರ್ಬಿ ತಿಮ್ಮಾಪುರ್ಗೆ ಕುತ್ತು ಬರುತ್ತೆ. ಖಾಲಿ ಇರುವಂತಹ 2 ಸ್ಥಾನಕ್ಕೆ ಮಧುಗಿರಿ ಶಾಸಕ, ಉಚ್ಚಾಟಿತ ಸಚಿವ ಕೆಎನ್ ರಾಜಣ್ಣ, ಬಳ್ಳಾರಿಯ ಬಿ ನಾಗೇಂದ್ರ ಸಂಪುಟ ಸೇರಬಹುದು. ಸಿದ್ದು ದೆಹಲಿಗೆ ಹೋಗುವ ಮುನ್ನ ಲಾಭಿ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದರೆ, ಇನ್ನೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿಗಿರಿ ಸ್ಥಾನಕ್ಕಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ಇನ್ನು ಇದೇ ಅವಧಿಯಲ್ಲಿ ಸಿಎಂ ಆಗಬೇಕೆಂದು ಕನಸು ಕಂಡು ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆಸೆಗೆ ಹೈಕಮಾಂಡ್ ತಣ್ಣೀರು ಎರಚಿದಂತಾಗಿದೆ. 2028ರ ಮೇ ತಿಂಗಳವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿ ಇರ್ತಾರೆ ಎಂಬ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ತನ್ನ ತೀರ್ಮಾನದ ಮೂಲಕ ರವಾನಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.